ಲಾಲ್ ಸಲಾಂ, ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಹಿಂದೂ ವರ್ಸಸ್ ಮುಸ್ಲಿಂ. ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರು 40 ನಿಮಿಷ ಕ್ಯಾಮಿಯೋ ಆಗಿ ಆಕ್ಟ್ ಮಾಡಿದ್ದಾರೆ. 40 ನಿಮಿಷ ಅವರು ಜಸ್ಟ್ ಅಪಿಯರೆನ್ಸ್ ಅಷ್ಟೇನೆ. ಆದ್ರೆ ಸಿನಿಮಾದ ಹೀರೋ ವಿಷ್ಣು ವಿಶಾಲ್. ಓಕೆ ಸಿನಿಮಾ ಹೆಂಗಿತ್ತು ಅಂತ ರಿವ್ಯೂ ಕಡೆ ಬಂದ್ಬಿಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಅದೇ ಮೊದ್ಲೇ ಹೇಳದ್ನಲ್ಲ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್, ಹಿಂದೂ ವರ್ಸಸ್ ಮುಸ್ಲಿಂ. ಇವರಿಬ್ರು ಮಧ್ಯೆ ಬೆಂಕಿನ ಹಚ್ಚಿ ತುಪ್ಪ ಕಾಯಿಸ್ಕೊಂಡು ತಿನ್ನೋ ಅಂತ ಒಂದು ಗ್ಯಾಂಗು. ಇಲ್ಲ ಪಾಲಿಟಿಕ್ಸ್. ಇಲ್ಲಿ ರಜನಿಕಾಂತ್ ಅವರ ಮಗ ವಿಕ್ರಾಂತ್, ರಜನಿಕಾಂತ್ ಫ್ರೆಂಡ್ ಮಗ ವಿಷ್ಣು ವಿಶಾಲ್. ಇವರಿಬ್ರಿಗೂ ಕ್ರಿಕೆಟ್ ಅಲ್ಲಿ ಪೈಪೋಟಿ, ನಾನ್ ಮುಂದೆ ಅಂತ. ಬಟ್ ಹೀರೋ ಸ್ಟ್ರಾಂಗ್ ಇರ್ತಾನೆ ಅನ್ನೋದು ನಿಮಗ್ ಗೊತ್ತಿರುತ್ತದೆ. ಯಾವನ ಒಬ್ಬ ರಾಜಕೀಯದವನು ಲೋಫರ್ ನನ್ನ ಮಗ ಬಂದ್ಬಿಟ್ಟು ಇವ್ರಿಬ್ರು ಮಧ್ಯೆ ಓಟ್ಗೋಸ್ಕರ ಬತ್ತಿನ ಹಾಕಿ ಬೆಂಕಿ ಹಚ್ಬಿಡ್ತಾನೆ. ಅದು ದಗ ಅಂತ ಕತ್ಕೊಂಡು ಉರಿತದೆ. ಯಾವ ತರ ಉರಿತದೆ ಅಂದ್ರೆ ಸಿನಿಮಾದಲ್ಲಿ ನೋಡ್ಬೇಕು ನೀವು. ಸಿನಿಮಾ ಆ ಲೆವೆಲ್ ಅಲ್ಲಿ ಇದೆ ಅಂತ ನಮ್ಮ ಅಪ್ಪನೇ ಹೇಳಲ್ಲ, ಓಕೆ ಅನ್ಬಹುದು. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡೋದು ರಜನಿಕಾಂತ್ ಅವ್ರ ಮಗಳು ಐಶ್ವರ್ಯ ರೈ. ರಜನಿಕಾಂತ್ ನನ್ ಮಗಳು ಮಾಡ್ತಾವಳೆ, ಏನೋ ಒಂದು ಅವಳಿಗೂ ಸಪೋರ್ಟ್ ಮಾಡೋಣ ಅಂತ ಅನ್ಕೊಂಡು ರಜನಿಕಾಂತ್ ಅವರು 40 ನಿಮಿಷ ಕ್ಯಾಮೆ ಆಗಿ ಆಕ್ಟ್ ಮಾಡ್ಬಿಟ್ಟವ್ರೆ. ಬಟ್ ರಜನಿಕಾಂತ್ ಅವ್ರದ್ದು ಆ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ರಜನಿಕಾಂತ್ ಅವ್ರದ್ದು ಎನರ್ಜಿ ಲೆವೆಲ್ ಡೌನ್ ಆಗ್ಬಿಟ್ಟಿದೆ. ಆದ್ರೂ ಕೂಡ ಸಿನಿಮಾಟೋಗ್ರಫಿ, ಫೈಟಿಂಗ್, ಆಕ್ಷನ್ ಸೀನ್ಸ್ಗಳು, ಎಡಿಟರ್ ಯಾವ ರೀತಿ ಮಾಡಿದಾರೆ ಅಂದ್ರೆ ಇನ್ನು ಹೈ ವೋಲ್ಟ್ ಅಲ್ಲೇ ಇದೆ ಎನರ್ಜಿ ಅನ್ನೋರಂಗೆ ಎಡಿಟ್ ಮಾಡ್ಬಿಟ್ಟವ್ರೆ. ಅದು ಸೂಪರ್ ಆಗಿದೆ. ಸಿನಿಮಾದಲ್ಲಿ ಲವ್ ಸ್ಟೋರಿ ಇಲ್ಲವೇ ಇಲ್ಲ, ಇರುತ್ತೆ ಆದ್ರೆ ಆ ಲೆವೆಲ್ ಅಲ್ಲಿ ಇಲ್ಲ. ಬಂದ್ಲು, ಟಾಟಾ ಮಾಡಿದ್ಲು, ತಿನ್ಲು, ತಿನ್ನಲ್ಲ, ಟಾಟಾ ಮಾಡ್ಬಿಟ್ಟು ಹೋಯ್ತಾ ಇರೋದೆ ಅಷ್ಟೇ, ಮಿಕ್ಕಿದ್ದೆಲ್ಲ ಮೇನ್ ಆಗಿರೋದು ಕ್ರಿಕೆಟ್ ಅಲ್ಲೇ. ಸೊ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಸಿನಿಮಾನ ನೀವು ಥಿಯೇಟರ್ ಹೋಗಿ ದುಡ್ಡು ಕೊಟ್ಟು ನೋಡೋದು ಪಕ್ಕಾ ವೇಸ್ಟ್. ಯಾಕಂದ್ರೆ ಈ ತರ ಸ್ಟೋರಿಗಳನ್ನ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದೀವಿ. ಅದಕ್ಕೋಸ್ಕರ ಈ ಸಿನಿಮಾ ಅಷ್ಟ್ರಲ್ಲೇ ಓಕೆ. ಇಲ್ಲ ನಾನು ರಜನಿಕಾಂತ್ ದೊಡ್ಡ ಫ್ಯಾನು, ನಾನು ನೋಡ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಮೇಲೆ ಬಿಟ್ಟದ್ದು. ಅದು ಆ ತರ ಇದೆ ಅಂತ ನೀವೇನಾದ್ರು ಥಿಂಕ್ ಮಾಡ್ಕೊಂಡು ಹೋದ್ರೆ ಅದು ಆ ತರನೇ ಇರುತ್ತೆ. ನಾರ್ಮಲ್ ಆಗಿ ನನ್ನ ಸ್ಟೋರಿ ಸಖತ್ತಾಗಿರ್ಬೇಕು, ವಾವ್ ಏನದು ಆ ತರ ಇದೆ ಅನ್ನೋ ರೇಂಜ್ ಇರಬೇಕು ಅಂತ ಹೋದ್ರೆ ಈ ಸಿನಿಮಾ ಅದು ನಿಮ್ಮನ್ನ ಡಿಸಪಾಯಿಂಟ್ ಮಾಡೋದಂತೂ ಪಕ್ಕ. ಸೊ ನಮ್ಮ ಅಣ್ಣ ತಮ್ಮದಿರು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.